ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ದಿನಾಂಕ 13/7/2025ರಂದು ತಾಲೂಕಿನ ತಾಯಕನಹಳ್ಳಿ ಗ್ರಾಮದಲ್ಲಿ ಕನಕ ಗುರುಪೀಠ ಶಾಲೆಯಲ್ಲಿ ಆರೋಗ್ಯ ಶಿಬಿರ ಚಿಕಿತ್ಸೆಯನ್ನು ಹಮ್ಮಿಕೊಂಡಿದ್ದರು. ಜುಮ್ಮಪ್ಪನಹಳ್ಳಿ ಉಡುಮೆಯ ಕರ್ಣರಹಟ್ಟಿ ಕುಂತಿ ತಮ್ಮಯ್ಯನ ಗುಡ್ಡೆ ವಲಸೆ ಕರ್ನಾರಟ್ಟಿ ಹುರುಳಿಹಾಳು ಗುಂಡು ಮುಳುಗು ಪೂಜೇರಳ್ಳಿ ಮತ್ತು ಅನೇಕ ಗ್ರಾಮಗಳಿಂದ ಎಲ್ಲ ನಾಗರಿಕರು ಬಂದು ಈ ಆರೋಗ್ಯ ಚಿಕಿತ್ಸೆ ಶಿಬಿರದಲ್ಲಿ ಭಾಗವಹಿಸಿದ್ದರು. ಈ ಶಿಬಿರದಲ್ಲಿ ಆಸ್ಟ್ರೇಲಿಯಾ, ಅಮೆರಿಕ, ಲಂಡನ್, ಬೆಂಗಳೂರು ಇನ್ನೂ ಅನೇಕ ದೊಡ್ಡ ದೊಡ್ಡ ವೈದ್ಯರು ಬಂದಿದ್ದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಕರೆಸಿ ಕೂಡ್ಲಿಗಿ ತಾಲೂಕಿನ ಜನಗಳಿಗೆ ಮಾನವ ಅಂಗಾಂಗಗಳ ಚಿಕಿತ್ಸೆ, ಹೃದಯ ರೋಗ, ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ಕೇಂದ್ರ ಬಿಂದು ಎಂದು ಕರೆಯುವ ಕಣ್ಣಿನ ಚಿಕಿತ್ಸೆ, ತಲೆನೋವು ಎಲ್ಲ ಸ್ಪೆಷಲಿಸ್ಟ್ಗಳು ಸುಮಾರು 16 ವೈದ್ಯಾಧಿಕಾರಿಗಳು ಬಂದಿದ್ದರು. ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರ ಸ್ನೇಹಿತರು ಇವರೆಲ್ಲರನ್ನ ಕರೆಸಿ ಕೂಡ್ಲಿಗಿ ತಾಲೂಕಿನ ಜನಗಳಿಗೆ ಉಚಿತವಾಗಿ ಸ್ಕ್ಯಾನ್ ಮಾಡಿಸಿ ಔಷಧೋಪಚಾರಗಳನ್ನು ನೀಡಿಸಿದರು. ಇಂಜೆಕ್ಷನ್ ಅನ್ನು ನೀಡಲಾಯಿತು. ಮನುಷ್ಯನ ಎಲ್ಲ ರೋಗಕ್ಕೂ ಫ್ರೀಯಾಗಿ ಚಿಕಿತ್ಸೆ ನೀಡಿ ಮತ್ತು ಊಟ ಉಪಚಾರದೊಂದಿಗೆ ದಿವಂಗತ ಎನ್.ಟಿ. ಬೊಮ್ಮಣ್ಣನವರ ಸ್ಮರಣಾರ್ಥವಾಗಿ ಈ ಆರೋಗ್ಯ ಶಿಬಿರವನ್ನು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಮತ್ತು ಇವರ ಧರ್ಮಪತ್ನಿಯಾದ ಡಾಕ್ಟರ್ ಶಿಲ್ಪಾ ಮತ್ತು ದೊಡ್ಡ ಮಗ ಎನ್.ಟಿ. ತಮ್ಮಣ್ಣನವರು ಹಮ್ಮಿಕೊಂಡಿದ್ದರು. ಇಂತಹ ಶಾಸಕರು ನಮಗೆ ಸಿಕ್ಕಿರುವುದು ಪುಣ್ಯ ಎಂದು ಎನ್.ಟಿ. ಬೊಮ್ಮಣ್ಣನವರ ಹಿತೈಷಿಗಳು, ಸ್ನೇಹಿತರು, ತಾಲೂಕಿನ ಎಲ್ಲ ಜನಸಾಮಾನ್ಯರು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರನ್ನ ಕೊಂಡಾಡಿದರು. ಇದಾದ ನಂತರ ಅಭಿಮಾನಿಗಳಿಗೆಲ್ಲ ಸಭೆಯಲ್ಲಿ ಶಾಲನ್ನು ಹೊದಿಸಿ ಹೂವಿನ ಹಾರ ಹಾಕಿ ಫಲತಾಂಬೂಲದೊಂದಿಗೆ ಸನ್ಮಾನ ಮಾಡಲಾಯಿತು. ಶಾಸಕರಿಂದ ಮತ್ತು ಡಾಕ್ಟರ್ ಶಿಲ್ಪಾ ಇವರ ವತಿಯಿಂದ ಮತ್ತು ತಾಲೂಕಿನ ಎಲ್ಲ ಸಾರ್ವಜನಿಕರು ಕೊಂಡಾಡಿದರು. ಆ ದೇವರು ನಮಗೆ ಈ ಕೂಡ್ಲಿಗಿ ಕ್ಷೇತ್ರಕ್ಕೆ ಎನ್.ಟಿ. ಬೊಮ್ಮಣ್ಣನವರು ಎಷ್ಟು ಒಳ್ಳೆಯ ಮನುಷ್ಯರು ಎಂಬುದು ಜನಗಳಿಗೆ ಗೊತ್ತಾಗುತ್ತದೆ. ತಂದೆ ಒಳ್ಳೆಯವರಿದ್ದರೆ ಮಗ ಅದಕ್ಕಿಂತಲೂ ಒಳ್ಳೆಯವರಾಗಿರುತ್ತಾರೆ. ಏಕೆಂದರೆ ಶಿಕ್ಷಣದಲ್ಲಿ ಆರೋಗ್ಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಜನಸಾಮಾನ್ಯರ ಬದುಕನ್ನು ಬೆಳಕಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಮಗ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ತಾಲೂಕಿನ 210 ಗ್ರಾಮಗಳಿಗೆ ಭೇಟಿ ನೀಡಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಸರ್ಕಾರದ ಅನುದಾನ ಕಾಣದ ಗ್ರಾಮಗಳ ರಸ್ತೆಗಳಿಗೆ ಅನುದಾನ ರೂಪಿಸಿ ರಸ್ತೆಗಳನ್ನು ಮಾಡಿಸಿದಂತಹ ಶಾಸಕರು, ಎಲ್ಲ ಜನಗಳ ಹೃದಯ ಮನಸ್ಸನ್ನು ಗೆದ್ದವರು. ಆದರೆ ಎನ್.ಟಿ. ಬೊಮ್ಮಣ್ಣನವರು ಶಾಸಕರಾದಾಗ ಗತ್ತಿನಿಂದ ವಿಧಾನಸೌಧದಲ್ಲಿ ಕೂಡ್ಲಿಗಿ ಮತ್ತು ಹಗರಿಬೊಮ್ಮನಹಳ್ಳಿ ಕ್ಷೇತ್ರಗಳಿಗೆ ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದರು. ಅದೇ ರೀತಿಯಾಗಿ ಈ ತಾಲೂಕಿಗೆ ಬೊಮ್ಮಣ್ಣನವರು ನಿಜವಾಗಿ ಇದ್ದಾರೆ ಎಂಬುದು ಕಾಣುತ್ತದೆ ಎಂದು ತಾಲೂಕಿನ ಮತದಾರರು ಕೊಂಡಾಡುತ್ತಾರೆ. ಅದರಂತೆ ಮಗ ಎಲ್ಲ ಜನಸಾಮಾನ್ಯರಿಗೆ, ಬಡವರಿಗೆ, ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಆರ್ಥಿಕ ಸಹಾಯ ಮತ್ತು ಉಚಿತ ಆರೋಗ್ಯ ಚಿಕಿತ್ಸೆ, ಶಿಕ್ಷಣ ಭಾಗ್ಯ, ಸರ್ಕಾರದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ಎಂದು ವರದಿಯಾಗಿದೆ. ವರದಿಗಾರ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, BSP ನ್ಯೂಸ್, ಕೂಡ್ಲಿಗಿ. ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಕ್ಯಾಂಪ್ಗೆ ಮತ್ತು ನಮ್ಮ ಇದಕ್ಕೆ ಯಾವಾಗಲೂ ಮಾರ್ಗದರ್ಶನ ಕೊಟ್ಟಂತ ಎಲ್ಲ ಹಿರಿಯ ಮುಖಂಡರಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗೆ ಮತ್ತು ಎಲ್ಲ ನಮ್ಮ ಶಾಲಾ ಸಿಬ್ಬಂದಿಗೆ, ವಿಶೇಷವಾಗಿ ನಮ್ಮ ಈ ಕನಕ ಗುರುಪೀಠದ ನಮ್ಮ ಸಿಬ್ಬಂದಿಗಳಿಗೆ ಮತ್ತು ಗುರುಗಳಿಗೆ ಮತ್ತು ಎಲ್ಲ ಆಡಳಿತ ವರ್ಗಕ್ಕೆ, ವಿಶೇಷವಾಗಿ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಂತ ಇಂಥ ಒಂದು ಉತ್ತಮ ಒಂದು ಇದು ಕ್ಯಾಂಪ್ ಮಾಡೋದಕ್ಕೆ ನಮ್ಗೆ ಅವಕಾಶ ಕಲ್ಪಿಸಿಕೊಟ್ಟಂತ ಆಡಳಿತ ಮಂಡಳಿ ಕೂಡ ಧನ್ಯವಾದ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಕೂಡ ನಾವು ಹೋಬಳಿ ಮಟ್ಟದಲ್ಲೆಲ್ಲ ಎಲ್ಲ ದೊಡ್ಡ ದೊಡ್ಡ ಊರುಗಳಲ್ಲಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ಶಿಬಿರಗಳು ಏರ್ಪಡಿಸಿ ಯಾವುದೇ ರೋಗಿ ಮುಂದೆ ಯಾವುದೇ ರೀತಿ ಅವ್ರಿಗೆ ಎಷ್ಟೇ ರೀತಿ ಸೌಲಭ್ಯಗಳು, ಯಾವುದೇ ರೀತಿ ತೊಂದರೆಗಳಾದರೂ ಕೂಡ ಅವ್ರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡೋದಕ್ಕೆ, ಅವ್ರಿಗೆ ಆರೋಗ್ಯದ ರಕ್ಷಣೆಯಿಂದ ಅವ್ರಿಗೆ ರಕ್ಷಣೆ ಕೊಡಲಿಕ್ಕೆ ನಾವೆಲ್ಲರೂ ಸಿದ್ಧವಿದೆ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡ್ತಾ, ವಿಶೇಷವಾಗಿ ಇವತ್ತು ನನ್ನ ಬಹಳ ದಿವಸದಿಂದ ಬಯಕೆ ಆಗಿರ್ತಕ್ಕಂಥ ವಿಶೇಷವಾಗಿ ನಮ್ಮ ತಂದೆಯವರ ಒಡನಾಡಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿ ಕ್ಯಾಂಪ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಈಗ ಅವ್ರಿಗೆ